ಈ ವಿಡಿಯೋದಲ್ಲಿ ನೀವು ನಿಮ್ಮ ಫೋನ್ಗೆ ರೀಚಾರ್ಜ್ ಮಾಡಿಸಿದ್ರು ಕೂಡ ನೆಟ್ ಸಿಗ್ತಿಲ್ವಾ? ಹಾಗಾದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಈ ತರ ಆಗೋದಕ್ಕೆ ಮೇನ್ ರೀಸನ್ ನಿಮ್ಮ ಆಕ್ಸಿಸ್ ಪಾಯಿಂಟ್ ತುಂಬಾನೇ ಹಳೇದಾಗಿರುತ್ತೆ. ಇದರಿಂದ ನಿಮ್ಮ ನೆಟ್ವರ್ಕ್ ತುಂಬಾನೇ ಸ್ಲೋ ಇರುತ್ತೆ. ನಾನು ಹೇಳೋ ಈ ಎರಡು ಆಕ್ಸಿಸ್ ಪಾಯಿಂಟ್ ನ ನೀವು ಯೂಸ್ ಮಾಡಿದ್ರಿಂದ ನಿಮ್ಮ ನೆಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಿಗುತ್ತೆ. ಫಸ್ಟ್ ಸ್ಟೆಪ್, ನೀವು ಸೆಟ್ಟಿಂಗ್ಸ್ ನ ಓಪನ್ ಮಾಡಿ ಸಿಮ್ ಅಂಡ್ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಮಾಡಿದ್ರೆ ಸಿಮ್ 1 ಸಿಮ್ 2 ಅಂತ ಇರುತ್ತೆ. ನಿಮ್ದು ಎಷ್ಟು ಸಿಮ್ ಇರುತ್ತೋ ಅಷ್ಟು ತೋರಿಸ್ತಿರುತ್ತೆ. ನೀವು ನಿಮ್ಗೆ ಯಾವ ನಂಬರ್ ಅಲ್ಲಿ ನೆಟ್ ಸಿಗ್ತಿಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಆಕ್ಸಿಸ್ ಪಾಯಿಂಟ್ ನೇಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕನೆಕ್ಟ್ ಆಗಿರೋದು ಇಲ್ಲಿ ಕಾಣಿಸುತ್ತೆ. ನಂದು ಈಗ ಏರ್ಟೆಲ್ ಹೈಪರ್ ನೆಟ್ ಕನೆಕ್ಟ್ ಆಗೈತೆ. ಇದರಿಂದ ನಂಗೆ ನೆಟ್ವರ್ಕ್ ತುಂಬಾನೇ ಸ್ಲೋ ಐತೆ. ಅದರಿಂದ ನಾನು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ನ್ಯೂ APN ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಎಷ್ಟೊಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ನೇಮ್ ಏನ್ ಬೇಕಾದ್ರೂ ಸೆಟ್ ಮಾಡಬಹುದು. ನಾನು ಏರ್ಟೆಲ್ ಹೈಪರ್ ಸೋನಿಕ್ 5G ಅಂತ ಸೆಟ್ ಮಾಡ್ತೀನಿ, ನನಗೆ ಅರ್ಥ ಆಗೋ ತರ. ನೆಕ್ಸ್ಟ್ APN ಅಂದ್ರೆ ಆಕ್ಸಿಸ್ ಪಾಯಿಂಟ್ ನೇಮ್. ಇದರಿಂದ ನಮಗೆ ಏರ್ಟೆಲ್ ನೆಟ್ವರ್ಕ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ನಾನು AirtelGPRS.com ಅಂತ ಸೆಟ್ ಮಾಡ್ತೀನಿ. ಗೇಟ್ವೇ ಕಾನ್ಫಿಗರೇಷನ್ ಅಡ್ರೆಸ್ ಆಗಿರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಒಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇನೆ ಟೈಪ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಪ್ರಾಕ್ಸಿ ಪಾಟ್ ಅಂತ ಇರುತ್ತೆ. ಇವೆರಡೂ ನೋ ಸೆಟ್ ಅಲ್ಲಿಕ್ಕೆ, ಯಾಕಂದ್ರೆ ಇದು ಬರೀ 2G 3G ಇದ್ದಾಗ ಮಾತ್ರ ಹೆಲ್ಪ್ ಆಯ್ತಿತ್ತು. ಈಗ 4G 5G ಇರುವಾಗ ಹೆಲ್ಪ್ ಆಗಲ್ಲ. ಯೂಸರ್ ನೀವು ನೇಮಲ್ಲಿ ಏನ್ ಇಕ್ಕಿರ್ತೀರಾ ಅದೇ ತರ ಇಲ್ಲಿ ಸೆಟ್ ಆಗಿರ್ಬೇಕು. ಯಾವ ತರ ಅಂದ್ರೆ ಏರ್ಟೆಲ್ ಹೈಪರ್ ಸೋನಿಕ್ 5G ಅಂತ ನಾನು ಸೆಟ್ ಮಾಡ್ತೀನಿ. ಯಾಕಂದ್ರೆ ನನ್ನ ನೇಮ್ ಬಂದು ಏರ್ಟೆಲ್ ಹೈಪರ್ ಸೋನಿಕ್ 5G ಅಂತ ಐತೆ. ಅದೇ ತರ ನಾನು ಇಲ್ಲಿ ನ ಸೇರಿಸಿ ಏರ್ಟೆಲ್ ಹೈಪರ್ ಸೋನಿಕ್ 5G ಅಂತ ಸೆಟ್ ಮಾಡ್ತೀನಿ. ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಎಂಟಿ ಆಗಿ ಇಕ್ಕಿ, ಯಾಕಂದ್ರೆ ಏರ್ಟೆಲ್, ಜಿಯೋ, ವೊಡಾಫೋನ್ ಈ ತರ ಎಲ್ಲಾ ಬ್ರ್ಯಾಂಡ್ಗಳು ಕೂಡ ನಮ್ಮ ನೆಟ್ವರ್ಕ್ ನ ಸೆಕ್ಯೂರ್ ಆಗಿ ಇಕ್ಕಿರ್ತಾರೆ. ನೆಕ್ಸ್ಟ್ ಸರ್ವರ್ ನ ಕ್ಲಿಕ್ ಮಾಡಿ www.google.com ಅಂತ ಟೈಪ್ ಮಾಡಿ. ನೆಕ್ಸ್ಟ್ MMSC, MMS ಪ್ರಾಕ್ಸಿ, MMS ಪಾಟ್ ಈ ಮೂರನ್ನು ಕೂಡ ನೋ ಸೆಟ್ ಅಲ್ಲಿ ಇಕ್ಕಿರ್ಬೇಕು. ನೆಕ್ಸ್ಟ್ MCC ಅಂದ್ರೆ ಮೊಬೈಲ್ ಕಂಟ್ರಿ ಕೋಡ್, ಇದು ಕೂಡ ಅವರೇ ಕೊಟ್ಟಿರ್ತಾರೆ 404. ಇದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ MNC ಮೊಬೈಲ್ ನೆಟ್ವರ್ಕ್ ಕೋಡ್, ಇದು ನೀವು ಯಾವ ಸ್ಟೇಟ್ ಅಲ್ಲಿ ಇರ್ತೀರಾ ಅದ್ರ ಮೇಲೆ ಕೋಡ್ ನ ಕೊಟ್ಟಿರ್ತಾರೆ. ನಂದು 45 ಇದೆ, ನಾನು ಕರ್ನಾಟಕದಲ್ಲಿ ಇದ್ದೀನಿ, ಅದಕ್ಕೆ ನಿಮಗೆ 45 ಕೊಟ್ಟಿದ್ದಾರೆ. ನೀವು ಬೇರೆ ಸ್ಟೇಟ್ ಆಗಿದೆ ನಿಮಗೆ ಬೇರೆ ಕೋಡ್ ಕೊಡ್ತಾರೆ. ನೀವು ಕೋಡ್ ಮಾತ್ರ ಚೇಂಜ್ ಮಾಡಕ್ ಹೋಗ್ಬಾರ್ದು. ನೆಕ್ಸ್ಟ್ ಅಥೆಂಟಿಕೇಶನ್ ಟೈಪ್, ಇದಕ್ಕೆ ನಾನು PAP ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ APN ಟೈಪ್ ನ ಡಿಫಾಲ್ಟ್ ಅಲ್ಲಿ ಇಕ್ತೀನಿ. APN ಪ್ರೋಟೋಕಾಲ್ IPv4, ಇದು 2G 3G ನೆಟ್ವರ್ಕ್ ಇದ್ದಾಗಲೇ ಇತ್ತು. IPv6 4G 5G ಬಂದಾಗ ಬಂದಿದ್ದು, ಅದರಿಂದ ನಾನು ಎರಡನ್ನೂ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ APN ರೋಮಿಂಗ್ ಪ್ರೋಟೋಕಾಲ್, ಇದಕ್ಕೂ ಅಷ್ಟೇ IPv4 IPv6 ನೇ ಸೆಲೆಕ್ಟ್ ಮಾಡ್ತೀನಿ. ಲಾಸ್ಟ್ ಆಪ್ಷನ್ ಬ್ಯಾರಿಯರ್, ಇದಕ್ಕೆ LTE, HSPA, HSUPA, EDGE, GPRS, EVDO-B, EVDO-A, 1XRTT, NR ಇಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಎಲ್ಲ ಪ್ರೊಸೀಜರು ಕೂಡ ಕಂಪ್ಲೀಟ್ ಆಗೈತೆ. ನೀವು ಮಾಡಬೇಕಿರೋದಿಷ್ಟೇ, ನಿಮ್ಮ ಏರೋಪ್ಲೇನ್ ಮೋಡ್ ಹಾಕಿ ಆನ್ ಮಾಡಿ. ವರ್ಕ್ ಆಗಿಲ್ಲ ಅಂದರೆ ರೀಸ್ಟಾರ್ಟ್ ಮಾಡಿ. ಹಂಗೂ ಕೂಡ ವರ್ಕ್ ಆಗಿಲ್ಲ ಅಂದರೆ ಈಗ ನಾನು ಹೇಳೋ ಇನ್ನೊಂದು ಸೆಟ್ಟಿಂಗ್ನ ಟ್ರೈ ಮಾಡಿ. ತಿರ್ಗಾ ನ್ಯೂ APN ನ ಸೆಲೆಕ್ಟ್ ಮಾಡಿಕೊಂಡು ನೇಮಲ್ಲಿ ಏರ್ಟೆಲ್ ಅಲ್ಟ್ರಾ ಸ್ಪೀಡ್ 5G ಸೆಲೆಕ್ಟ್ ಮಾಡಿ. APN AirtelGPRS.com, ಪ್ರಾಕ್ಸಿ ಪಾಟ್ ಇವೆರಡೂ ಕೂಡ ಎಂಟಿ ಆಗಿಕ್ಕಿ. ಯೂಸರ್ ನೇಮ್ @ಏರ್ಟೆಲ್ ಅಲ್ಟ್ರಾ ಸ್ಪೀಡ್ 5G ಅಂತ ಸೆಟ್ ಮಾಡಿ. ಪಾಸ್ವರ್ಡ್ ನಾಟ್ ಸೆಟ್. ಸರ್ವರ್ www.google.com ಸೆಟ್ ಮಾಡಿ. MMSC ನಾಟ್ ಸೆಟ್, MMS ಪ್ರಾಕ್ಸಿ ನಾಟ್ ಸೆಟ್, MMS ಪಾಟ್ ನಾಟ್ ಸೆಟ್, MCC 404, MNC 45. ಅಥೆಂಟಿಕೇಶನ್ ಟೈಪ್ PAP ಆರ್ CHAP ನ ಸೆಲೆಕ್ಟ್ ಮಾಡಿ. APN ಟೈಪ್ ಡಿಫಾಲ್ಟ್ ಅಲ್ಲಿ ಇಕ್ಕಿ. APN ಪ್ರೋಟೋಕಾಲ್ IPv4 IPv6, APN ರೋಮಿಂಗ್ ಪ್ರೋಟೋಕಾಲ್ ಸೇಮ್ IPv4 IPv6. ಎನೇಬಲ್ APN ಆನ್. ಬೆರಿಯರ್ LTE, HSPAP, ASPA, HSUPA, UMTS, EDGE, GPRS, EVDO-A, NR.